ನಾನು ಯಾಕೆ ಮಟ್ಟಿಗೆ ಬರಬಾರ್ದು? ಕೃಷ್ಣ, ನಾನು ನಿನ್ನ ನಂಬ್ತೀನಿ ಆಯ್ತಾ. ನೀನು ನನ್ನ ನಂಬಿಕೆಗೆ ಮೋಸ ಮಾಡಬಾರ್ದು, ಸರಿನಾ? ಕೃಷ್ಣ, ಏನ್ ಗೊತ್ತಾ, ನಾನು ನಿನ್ನ ನಾನು ನಿನ್ನ ರುಕು 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 ಏನೋ ಹೇಳ್ತಾ ಇದೆ. ಒಂದು 5 ಸೆಕೆಂಡ್ ಅದು ಏನಂತ ಹೇಳ್ಬಿಡಲ್ಲ ಪ್ಲೀಸ್. ರುಕು ರುಕು ಪ್ಲೀಸ್. ನಮ್ಮ ಹಣೆ ಬರೋನೇ ಇಷ್ಟಪ್ಪ. ಏನೋ ಹೇಳ್ತೀನಿ ಅಂತ ಇದ್ಲು, ನಾಳೆ ಬೆಳಿಗ್ಗೆ ಇದೆಲ್ಲ ಅವಳಿಗೆ ನೆನಪಿರುತ್ತೋ ಏನೋ. ಮಾಡ್ತಿದ್ಯಾ ನೀನು? ಏನಾಗಿದೆ ನಿಂಗೆ? ನೆನ್ನೆ ಎಲ್ಲ ಪ್ರಜ್ಞೆ ತಪ್ಪಿದ್ದಿದ್ದೆ. ಎಲ್ಲಿ? ಭಯ ಪಡ್ಬೇಡ. ನೋಡು, ಇನ್ನು ಜ್ವರ ಕೂಡ ಕಡಿಮೆ ಆಗಿಲ್ಲ. ದೇಹದಲ್ಲಿ ಒಂಚೂರು ಶಕ್ತಿನೇ ಇಲ್ಲ ನಿಂಗೆ. ಅಲ್ಲಿಂದಲ್ಲಿ ಓಡಾಡ್ತಿದ್ಯಲ್ಲ, ಕೂತ್ಕೋ ಸುಮ್ನೆ. ನೋಡಮ್ಮ, ಡಾಕ್ಟ್ರು ನೆನ್ನೆ ಬಂದು ಚೆಕ್ ಮಾಡಿ ನೋಡಿದ್ದಾರೆ. ನೀನು ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಕೂತ್ಕೋ ಕೂತ್ಕೋ. ಅಯ್ಯೋ ಯಶು, ಯಶು, ಆ ಮಗು ಮೊದಲೇ ಹೆದರ್ಕೊಂಡಿದೆ. ನೀನು ಅಷ್ಟು ಗಟ್ಟಿಯಾಗಿ ಮಾತಾಡಿದ್ರೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತಲ್ವ? ಒಂದು ನಿಮಿಷ ಈ ಕಡೆ ಬಾ, ಒಂದು ನಿಮಿಷ ಬಾ. ಯಾಕೆ ಹೆದರ್ಕೋತಿಯಮ್ಮ? ಧೈರ್ಯವಾಗಿರು, ನಮ್ಮ ಮನೆ ಇದು, ನಿನಗೆ ಯಾವ ತೊಂದರೆ ಇಲ್ಲ, ಆಗೋದಿಲ್ಲ. ಕೂತ್ಕೋ. ಕೂತ್ಕೋ ತಾಯಿ. ನೋಡು, ನೀನು ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ಇಲ್ಲಿ ಯಾರೂ ನಿನ್ಗೇನು ಮಾಡೋದಿಲ್ಲ. ಧೈರ್ಯವಾಗಿರು. ನಿನ್ನ ಹೆಸರೇನಮ್ಮ? ಮಗು, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಸೌಮ್ಯ. ಸೌಮ್ಯ, ಎಷ್ಟು ಚೆನ್ನಾಗಿದೆ. ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರೆ? ಓಹ್, ನನಗಿಷ್ಟವಾದ ಅಡುಗೆ ಮಾಡಿಬಿಟ್ಟಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನೋಡ್ದಾ, ಯಶೋದನ ಕೈ ರುಚಿ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರಬೇಕು. ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಊಟ ಮಾಡಮ್ಮ. ತಗೋ ತಾಯಿ, ಸಂಕೋಚ ಬೇಡ. ಇದು ನಿನ್ನ ಮನೆ ಅಂತ ತಿಳ್ಕೊ. ಊಟ ಮಾಡಮ್ಮ. ಊಟ ಕೊಟ್ಟರೆ ಬೇಡ ಅಂತ ಹೇಳ್ಬಾರ್ದು. ತಗೊಮ್ಮ. ತಗೊಮ್ಮ, ತಗೊಳ್ಳಿ.
ನಿಧಾನಕ್ಕೆ ಊಟ ಮಾಡಿ. ಹೇಳಮ್ಮ ಹೇಳು. ನಾನು ಇಲ್ಲಿಗೆ ಬಂದಿದ್ದು ಬರೀ ಕಾಲೇಜಿಗೋಸ್ಕರ. ನನಗೊಂದು ಸೀಟ್ ಸಿಕ್ಕಿತ್ತು. ಆ ಸೀಟ್ ಸಿಗೋದಕ್ಕೆ ನಾನು 3 ವರ್ಷ ಕಷ್ಟಪಟ್ಟಿದ್ದೆ. ಹಾಗೋ ಹೀಗೋ ಮಾಡಿ ಸಿಟಿಗೆ ಬಂದು ಕಾಲಿಟ್ಬಿಟ್ರೆ ಮಿಕ್ಕಿದೆಲ್ಲ ತಾನೇ ಆಗುತ್ತೆ ಅನ್ಕೊಂಡೆ. ಆದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗಿದ್ದೆ ಇನ್ನೊಂದು. ಆ ಗ್ಯಾಂಗ್ ಲೀಡರ್ ಇದಾನಲ್ಲ, ಅವನು ಒಂದಿನ ನನ್ನ ಕಾಲೇಜ್ ಹತ್ರ ನೋಡ್ದ. ಅವನು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ನೋ ನನಗೆ ಗೊತ್ತಾಗಿಲ್ಲ. ಆದ್ರೆ ಅವನು ಅವತ್ತಿಂದ ಇವತ್ತಿನವರೆಗೂ ಪದೇ ಪದೇ ನನ್ನ ಕಣ್ಣಿಗೆ ಬೀಳಕ್ ಶುರು ಮಾಡ್ದ. ಅವನ ಕಡೆಯವ್ರನ್ನ ನನ್ನ ಹತ್ರ ಮಾತಾಡದೆ ಕಳಿಸ್ತಿದ್ದ. ಆದ್ರೆ ನಾನು ಅದಕ್ಕೆ ಯಾವ್ದು ತಲೆ ಕೆಡ್ಸ್ಕೊಳ್ದೆ ನನ್ನ ಪಾಡಿಗೆ ನಾನು ಹೊಟ್ಟೋಗ್ತಿದ್ದೆ. 3 ದಿವ್ಸಕ್ಕೆ ಮುಂಚೆ ಅವನೇ ಕಣ್ಣೆದುರುಗಡೆ ಬಂದ್ಬಿಟ್ಟ. ನಾನು ಅವನ ಜೊತೆ ಬರ್ಬೇಕು ಅಂತ ಹೇಳ್ದ. ಅದಕ್ಕೆ ನಾನು ಇಲ್ಲ ಅಂತ ಹೇಳ್ದೆ. ಅದಕ್ಕವನು ಇದು ನಾನು ನಿನಗೆ ಕೇಳ್ತಾ ಇರೋದಲ್ಲ, ಹೇಳ್ತಾ ಇರೋದು ಅಂತ ಹೇಳ್ದ. ಅವತ್ತು ನಾನು ಅಲ್ಲಿಂದ ಓಡ್ದೋಳು ಸರ್. ಅವತ್ತಿಂದ ಇವತ್ತಿನವರೆಗೂ ಓಡ್ತಾನೆ ಇದ್ದೀನಿ.